ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ನಾವಿವತ್ತು ಡೇ 3 ಇನ್ ಮಲೇಷ್ಯಾ. ಸೊ ಮೂರನೇ ದಿನ ಮಲೇಷ್ಯಾದಲ್ಲಿ ಏನು ಮಾಡ್ತಾ ಇದ್ದೀವಿ ಅಂತ ಅಂದರೆ, ಸೊ ಇವತ್ತು ನಾವು ಇಂಡಿಯಾದ ಫೇಮಸ್ KL ಟವರ್ನ ನೋಡೋಕ್ಕೆ ಹೋಗ್ತಾ ಇದ್ದೀವಿ. ಸೊ ಮಲೇಷ್ಯಾದಲ್ಲಿರುವಂಥ ಫೇಮಸ್ KL ಟವರ್. ಸೊ ಇನ್ನೇನು ಹತ್ರನೇ ಇದ್ದೀವಿ, ಆಲ್ರೆಡಿ ಅಲ್ಲಿಗೆ ಬಂದು ಸೊ ಎಷ್ಟಾಗುತ್ತೆ ಏನು ಅನ್ನೋದನ್ನೆಲ್ಲ ಚೆಕ್ ಮಾಡ್ತಾ ಇದ್ದೀವಿ. ಇಲ್ಲಿ ಸ್ಕೈ ಬಾಕ್ಸ್ ಇದೆ, ಟವರ್ ವಾಕ್ 100 ಇದೆ, ಅಬ್ಸರ್ವೇಷನ್ ಡೆಕ್ ಅಂತ ಹೇಳಿ ಇದೆ. ಸೊ 3 ಥರದ್ದಿರುತ್ತೆ. ನಾವು ಬರೀ ಒಂದನ್ನು ಮಾತ್ರ ಆಪ್ಟ್ ಮಾಡಿದ್ವಿ, ಅಂದರೆ ಸ್ಕೈ ಬಾಕ್ಸ್ 1 ಆ್ಯಂಡ್ ಸ್ಕೈ ಬಾಕ್ಸ್ 2ನ ಟಿಕೆಟ್ ತೊಗೊಂಡ್ವಿ. ಎಂಟ್ರೆನ್ಸಲ್ಲೇ ನಿಮಗೆ ಟಿಕೆಟ್ ಸಿಗುತ್ತೆ. ಆ್ಯಂಡ್ 100 ಮೀಟರ್ ವಾಕ್ ಅಂತ ಏನಿದೆ ಅದೆಲ್ಲ ವರ್ತಿಲ್ಲ ಅಂತ ಅನ್ನಿಸ್ತು. ಆ್ಯಂಡ್ ಈವನ್ ಅಬ್ಸರ್ವೇಷನ್ ಡೆಕ್ಕು ಅಷ್ಟೇ, ನಾವು ಆಲ್ರೆಡಿ ಥೈಲ್ಯಾಂಡಲ್ಲಿ ಇದನ್ನು ಅಂದರೆ ಈ ಥರದ್ದು ಒಂದು ಆ್ಯಕ್ಟಿವಿಟಿನ ನೋಡಾಗಿತ್ತು. ಸೊ ಅದಕ್ಕೋಸ್ಕರ ಮತ್ತೆ ಅದೇ ಥರದ್ದು ನೋಡೋದು ಬೇಡ ಅಂತ ಹೇಳಿ ಜಸ್ಟ್ ಒಂದು ಆ್ಯಕ್ಟಿವಿಟಿನ ಮಾತ್ರ ಇಲ್ಲಿ ನಾವು ಬೈ ಮಾಡ್ಕೊಂಡ್ವಿ. ಸೊ ಏನು ಅಂತ ಅಂದರೆ KL ಟವರ್, ಟಾಪ್ ಆಫ್ ದ ಟವರ್ ಕರ್ಕೊಂಡು ಹೋಗ್ಬಿಟ್ಟು ಅಲ್ಲಿ 2 ಸ್ಕೈ ಬಾಕ್ಸ್ ಇರುತ್ತೆ. ಅಲ್ಲಿ ನಾವು ಪಿಕ್ಸ್ ತೊಗೊಳ್ಬೋದು, ವೀಡಿಯೋಸ್ ಮಾಡ್ಕೊಳ್ಬೋದು. ಬೇಕಾದರೆ ಅಲ್ಲಿ ಎಷ್ಟೊತ್ತು ಬೇಕಾದರೂ ನಾವು ಅಲ್ಲಿರಬಹುದು. ಸೊ ನಾವು ಓಚರ್ ತೋರಿಸಿದ್ರೆ ನಮಗೆ ಈ ಥರ ಟಿಕೆಟ್ಗಳು ಕೊಡ್ತಾರೆ. ಸೊ ಎಷ್ಟು ಜನ ಹೋಗ್ತೀವಿ ಅನ್ನೋದನ್ನೆಲ್ಲ ಮೆನ್ಷನ್ ಮಾಡಿರ್ತಾರೆ. ಸೊ ಫಸ್ಟು ಸ್ಕೈ ಬಾಕ್ಸ್ 1ಗೆ ಹೋದ್ವಿ. ಒಳಗಡೆ ಹೋದ್ವಿ. ಆ್ಯಕ್ಚುಲಿ ಏನು ಮಾಡ್ತಾರೆ ಅಂದರೆ ಜಸ್ಟ್ 40 ಸೆಕೆಂಡ್ಸ್ ಅಷ್ಟೇ ಕೊಡೋದು ಒಬ್ಬರಿಗೆ ಪಿಕ್ ತೊಗೊಳಕ್ಕೆ. ನೀವು 40 ಸೆಕೆಂಡ್ಸಲ್ಲಿ ಫೋಟೋ ತೊಗೊಂಡು ಆಚೆ ಬರಬೇಕು. ಅಂದರೆ ನಿಮ್ಮ ಜೊತೆ ಎಷ್ಟು ಜನನಾದರೂ ಬಂದಿರಲಿ, ಜಸ್ಟ್ 40 ಸೆಕೆಂಡ್ಸ್ ಅಷ್ಟೇ ಅವರು ನಮಗೆ ಕೊಡೋದು. ಸೊ ಅದೊಂದು ನಮಗೆ ಬೇಜಾರಾಯಿತು. ನಾನಂತೂ ಕೇಳೇ ಬಿಟ್ಟೆ, 40 ಸೆಕೆಂಡ್ಸಲ್ಲಿ ಹೆಂಗೆ ತೊಗೊಳಕ್ಕಾಗತ್ತೆ ಹಂಗೆ ಹಿಂಗೆ ಅಂತ. ಒಂದು ಸ್ವಲ್ಪ ರೈಸ್ ಆದರೆ ಬಿಡ್ತಾರೆ, ಇಲ್ಲ ಅಂದರೆ ಅಷ್ಟೇ ನಡೀರಿ ಅಂತ ಹೇಳಿ ತುಂಬ ಫೋರ್ಸ್ ಮಾಡಿ ಕಳ್ಸೋಕ್ಕೆ ನೋಡ್ತಾರೆ. ಅದೊಂದು ಇಷ್ಟ ಆಗಲಿಲ್ಲ. ಅದು ಬಿಟ್ಟರೆ ಪ್ಲೇಸ್ ಮಾತ್ರ ಆಸಮ್ ಆಗಿದೆ. ಅಂದರೆ ಟಾಪ್ ಆಫ್ ದ ಟವರಲ್ಲಿ ನಿಂತ್ಕೊಂಡ್ಬಿಟ್ಟು ಇಡೀ ಮಲೇಷ್ಯಾನ ನೋಡಬಹುದು ನೀವು. ಇದು ಆವಾಗಿನ ಕಾಲದಲ್ಲಿ ಅಂದರೆ ಟೆಲಿಕಮ್ಯುನಿಕೇಷನ್ಗೋಸ್ಕರ ಅಂತ ಬಿಲ್ಡ್ ಮಾಡಿದ್ದು. ಅದನ್ನು ಇವಾಗ ಒಂದು ಟೂರಿಸ್ಟ್ ಪ್ಲೇಸ್ ಥರನೇ ಮಾಡಿಬಿಟ್ಟಿದ್ದಾರೆ. ಅಂದರೆ ಒಂದು ಅರ್ಧಕ್ಕೆ ಅಬ್ಸರ್ವೇಷನ್ ಡೆಕ್ ಥರ ಮಾಡಿರ್ತಾರೆ. ಅಲ್ಲಿ ಇದನ್ನು ಇಟ್ಬಿಟ್ಟು ನೀವು ತುಂಬ ದೂರದಲ್ಲಿ ಇರೋದನ್ನು ನೀವು ನಿಂತ್ಕೊಂಡು ಇಲ್ಲೇ ನೋಡಬಹುದು. ಅಂಥದ್ದನ್ನೆಲ್ಲ ಮಾಡಿದ್ದಾರೆ. ಅದ್ರ ಜೊತೆಗೆ ಒಂದು ಸ್ವಲ್ಪ ಮೇಲೆ ಬಂದರೆ ನಿಮಗೆ ಅಲ್ಲಿ 100 ಮೀಟರ್ ವಾಕ್ ಅಂತ, ಸ್ಕೈ ವಾಕ್ ಅಂತ ಹೇಳ್ತಾರೆ. ಬಟ್ ರಿಯಲಿ ಅದೆಲ್ಲ ಅಂದರೆ ವರ್ತ್ ಅಂತ ಅನ್ಸೋದೇ ಇಲ್ಲ. ಜಸ್ಟ್ ನಿಮಗೆ ಆ ರೋಪ್ ಹಾಕ್ಬಿಟ್ಟು ಒಂದು 10 ಹೆಜ್ಜೆ ನಡೆದ್ಬಿಟ್ಟು ಒಳಗಡೆ, ಆಮೇಲೆ ಗೊತ್ತಾಗುತ್ತೆ ನಾವೆಲ್ಲಿ ನಡೆದಿದ್ದೀವಿ ಅಂತ. ಅಂದರೆ ಅದು ಕಾಲು ಭಾಗದಷ್ಟು ನಾವು ಬಿಲ್ಡಿಂಗ್ ಮೇಲೆಯಿಂದ ಅವ್ರು ನಮ್ಮನ್ನ ಸ್ಕೈ ವಾಕ್ ಮಾಡಿಸಿರಲ್ಲ. ಸೊ ಅದು ನನಗೆ ವರ್ತ್ ಅನಿಸ್ಲಿಲ್ಲ. ನೆಕ್ಸ್ಟ್ ಈ ಸ್ಕೈ ಬಾಕ್ಸ್ 2ಗೆ ಬಂದ್ವಿ. ಇದೊಂಚೂರು ಓಕೆ ವರ್ತ್ ಅಂತ ಅನ್ನಿಸ್ತು. ಸೊ ಅದಕ್ಕೋಸ್ಕರ ನಾವು ಇದನ್ನು ಆಪ್ಟ್ ಮಾಡ್ಕೊಂಡ್ವಿ. ಆ್ಯಂಡ್ ಅಲ್ಲಿ ಏನೇನು ಮಾಡಬೇಕು ಮಾಡಬಾರ್ದು ಅನ್ನೋದನ್ನೆಲ್ಲ ಮೆನ್ಷನ್ ಮಾಡಿದ್ದಾರೆ. ಆ್ಯಂಡ್ ಶೂಸ್ ಎಲ್ಲ ಹಾಕ್ಕೊಂಡು ಹೋಗಬಾರ್ದು, ಅದನ್ನೆಲ್ಲ ರಿಮೂವ್ ಮಾಡಿ ಹೋಗಬೇಕು. ಆ್ಯಂಡ್ ಈವನ್ ತಿನ್ನೋದು ಅದೆಲ್ಲ ಮಾಡಬಾರ್ದು. ಆ್ಯಂಡ್ ಅಲ್ಲಿ ಫೋಟೋ ತೊಗೊಳಕ್ಕೆ ಅಂತಲೇ, ಫೋಟೋ ತೆಗಿಯೋಕ್ಕೆ ಅಂತಲೇ ಪರ್ಸನ್ಸ್ ಇರ್ತಾರೆ, ಬಟ್ ಅವ್ರಿಗೆಲ್ಲ ಪೇ ಮಾಡಬೇಕು ನೀವು. ಸೊ ಅದನ್ನೆಲ್ಲ ವಿಚಾರಿಸ್ಕೊಂಡು ಬೇಕಾದ್ರೆ ನೀವು ಅಲ್ಲಿ ಆಪ್ಟ್ ಮಾಡ್ಕೋಬೋದು. ಆ್ಯಂಡ್ ಒಳಗೆ ಬಂದರೆ ಅದೇ ಫೋಟೋ ತೊಗೊಂಡಿರ್ತೀರಲ್ಲ, ಆ ಫೋಟೋನ ದುಡ್ಡು ಕೊಟ್ಬಿಟ್ಟು ನೀವು ಬೈ ಮಾಡ್ಬೋದು. ಇಲ್ಲಿ ನಿಮಗೆ KL ಟವರ್ ಬಗ್ಗೆ ಯಾವ್ಯಾವ ವರ್ಷದಲ್ಲಿ ಏನೇನು ಇಂಪ್ರೂವ್ಮೆಂಟ್ ಆಯಿತು, ಯಾವ್ಯಾವ ಥರದ್ದು ಇದನ್ನು ಅಲ್ಲಿ ಅಳವಡಿಸಿದ್ದಾರೆ, ಪ್ರತಿಯೊಂದೂ ಮೆನ್ಷನ್ ಮಾಡಿದ್ದಾರೆ. ನಿಮಗೆ ಬೇಕು ಅಂದರೆ ಇಲ್ಲಿ ಜ್ಯೂಸ್ ಅಂಥದನ್ನೆಲ್ಲ ನೀವು ವೆಂಡಿಂಗ್ ಮಿಷಿನಲ್ಲಿ ಬೈ ಮಾಡ್ಕೊಳ್ಬಹುದು. ಸೊ ನನಗೆ ಇಷ್ಟ ಆಯಿತು, ಈ ಪ್ಲೇಸ್ ಇಷ್ಟ ಆಯಿತು. ಬಟ್ ಏನು ಅಂತ ಅಂದರೆ ಅದೇ ಜಾಸ್ತಿ ಹೊತ್ತು ನಮ್ಮನ್ನ ಇರೋಕ್ಕೆ ಬಿಡಲಿಲ್ಲ. ಸ್ಕೈ ಬಾಕ್ಸ್ ಒಳಗಡೆ ಜನ ಇರಲಿಲ್ಲ, ತುಂಬ ಜನ ಏನು ಇರಲಿಲ್ಲ. ಬಟ್ ಆದರೂ ತುಂಬ ಅದೊಂದು ಟೈಮ್ ಕನ್ಸ್ಯೂಮಿಂಗ್ ಅನ್ನೋ ಥರ ಇದು ಮಾಡಿಬಿಡ್ತಾರೆ. ಸೊ ಅದಾದಮೇಲೆ ಆಚೆಗೆ ಬಂದ್ವಿ. ಅಲ್ಲಿಂದ ನಾವು ನೆಕ್ಸ್ಟ್ ಹೋಗಿದ್ದ ಪ್ಲೇಸೇ KLCC ಅಕ್ವಾರಿಯಂ. ಸೊ KLCCಯಲ್ಲಿ KL ಟವರ್ ಆ್ಯಂಡ್ ಅಕ್ವಾರಿಯಂ ಇಸ್ ಲೈಕ್ ಅಂದರೆ ಮತ್ತು ಟ್ವಿನ್ ಟವರ್, ನಾನು ಲಾಸ್ಟ್ ವೀಡಿಯೋದಲ್ಲಿ ತೋರಿಸಿದ್ದಾನಲ್ಲ, ಈ 3 ತುಂಬ ಫೇಮಸ್ಸು. ಆ್ಯಂಡ್ ಇದು ಬಂದುಬಿಟ್ಟು ಅಕ್ವಾರಿಯಂ. ಸಕ್ಕತ್ತಾಗಿತ್ತು. ಮಕ್ಕಳನ್ನೆಲ್ಲ ಕರ್ಕೊಂಡು ಬಂದರೆ ತುಂಬ ಇಷ್ಟಪಡ್ತಾರೆ. ನನಗಂತೂ ಸಖತ್ ಇಷ್ಟ ಆಯಿತು. ಡಿಫ್ರೆಂಟ್ ಟೈಪ್ಸ್ ಆಫ್ ಫಿಶಸ್ ಇತ್ತು. ಆ್ಯಂಡ್ ಏನೇನೋ ಡಿಫ್ರೆಂಟಾಗಿತ್ತು. ಒಟ್ಟಿನಲ್ಲಿ ಪ್ರೆಸೆಂಟೇಷನ್ಸ್ ಏನು ಮಾಡಿದ್ದಾರೆ ಅದಂತೂ ತುಂಬ ಚೆನ್ನಾಗಿತ್ತು. ಈ ಥರದ್ದೆಲ್ಲ ಫಿಶ್ ಇತ್ತು. ಅಂದರೆ ಡೈರೆಕ್ಟಾಗಿ ನಾನು ಯಾವತ್ತೂ ಈ ಥರ ಫಿಶ್, ಇಷ್ಟೊಂದು ವೆರೈಟಿ ಆಫ್ ಫಿಶಸ್ನ ನೋಡಿರಲಿಲ್ಲ. ಅದರಲ್ಲೂ ಡಿಫ್ರೆಂಟಾಗಿರುವಂಥದ್ದು ಎಷ್ಟು ಚೆನ್ನಾಗಿತ್ತು ಅಂದರೆ ಒಂಥರ ಸೂಪರಾಗಿತ್ತು. ಮಕ್ಕಳಿಗಂತೂ ಸಖತ್ತಾಗಿ ಇಷ್ಟ ಆಗುತ್ತೆ. ಎಷ್ಟೋ ಸ್ಕೂಲ್ಗಳಿಂದ ಚಿಕ್ಕ ಪುಟ್ಟ ಮಕ್ಕಳನ್ನೆಲ್ಲ ಕರ್ಕೊಂಡು ಬಂದಿದ್ರು. ಎಷ್ಟು ಚೆನ್ನಾಗಿತ್ತು ಅಂದರೆ ಆ ಮಕ್ಕಳಿಗೆಲ್ಲ ತುಂಬಾ ಇಷ್ಟ ಆಗುತ್ತೆ ಈ ಥರ ಪ್ಲೇಸಸ್ಸು. ಸೊ ನಮಗೂ ಅಷ್ಟೇ ತುಂಬ ಇಷ್ಟ ಆಯಿತು. ಆ್ಯಂಡ್ ಕಾಮಾಗಿತ್ತು, ಒಳಗಡೆ ಪೂರ್ತಿ ಕಾಮಾಗಿ ಇತ್ತು. AC ಎಲ್ಲ ಆನ್ ಮಾಡಿರ್ತಾರೆ. ಸೊ ಆರಾಮಾಗಿ ನೀವು ಒಂದು 30 to 45 ಮಿನಿಟ್ಸ್ ಏನೋ ತೊಗೊಳತ್ತೆ ಈ ಇಡೀ ಅಕ್ವಾರಿಯಂ ಏನಿದೆ ಅದನ್ನು ಪೂರ್ತಿಯಾಗಿ ನೋಡೋಕ್ಕೆ. ನೀವು ಬೇಕಾದರೆ ಆಲ್ಮೋಸ್ಟ್ 1 ಅವರ್ ಬೇಕಾದರೂ ಅಲ್ಲಿ ಟೈಮ್ ಸ್ಪೆಂಡ್ ಮಾಡಬಹುದು ಆರಾಮಾಗಿ. ಸೊ ಎಲ್ಲನೂ ನೋಡಿಕೊಂಡು, ಮತ್ತು ಒಂದು ಪುಟ್ಟದಾಗಿ ಲಾಸ್ಟಲ್ಲಿ ನಿಮಗೆ ಒಂದು ಅಕ್ವಾರಿಯಂ ಇದರಲ್ಲಿ
ಅದರಲ್ಲಿ ಶೋ ಸಹ ಮಾಡ್ತಾರೆ. ತುಂಬ ಚೆನ್ನಾಗಿರುತ್ತೆ. ಅಂದರೆ ಹೇಗೆ ಫಿಶ್ಗೆ ಫೀಡ್ ಮಾಡ್ತಾರೆ, ಒಳಗಡೆ ಎಲ್ಲ ಹೇಗೆ ಅದನ್ನು ಆಟ ಆಡಿಸ್ತಾರೆ, ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಗೊತ್ತಾ. ಅದನ್ನೆಲ್ಲ ತುಂಬ ಚೆನ್ನಾಗಿದೆ. ಈ ಪ್ಲೇಸು ಅಷ್ಟೇ ತುಂಬ ವರ್ತಿದೆ ಹೋಗೋಕ್ಕೆ ಅಂತ ಅನ್ನಿಸ್ತು. ಆ್ಯಕ್ಚುಲಿ ಮಲೇಷ್ಯಾದಲ್ಲಿ ನೋಡೋವಂಥ ಪ್ಲೇಸಸ್ ಏನೂ ಇಲ್ಲ. ನೀವು 3 ಡೇಸಲ್ಲಿ ಆರಾಮಾಗಿ ಇಡೀ ಮಲೇಷ್ಯಾ ಟ್ರಿಪ್ನ ಮಾಡ್ಬೋದು. ಒನ್ ಡೇ ಇನ್ನೊಂದು ಪ್ಲೇಸ್ ಇದೆ, ಲಂಕಾವನ್ ಅಂತ ಏನೋ ಒಂದು ಪ್ಲೇಸ್ ಇದೆ. ಅಂದರೆ ಅದು ಬೀಚ್ ರಿಲೇಟೆಡ್, ಬೀಚು ಇಂಥದನ್ನೆಲ್ಲ ನೋಡ್ಬೋದು. ಇನ್ನು 2 ಡೇಸಲ್ಲಿ ಈ ಥರ ಚಿಕ್ಕ ಪುಟ್ಟದ್ದು ಯಾವ್ಯಾವುದಿದೆ ಅದನ್ನೆಲ್ಲ ಪ್ಲೇಸ್ನ ನೋಡಿ ಮಲೇಷ್ಯಾ ಟ್ರಿಪ್ನೇ ಮುಗಿಸ್ಬಿಡ್ಬೋದು. ಸೊ ಆರಾಮಾಗಿ 3 ಡೇಸಲ್ಲಿ ನೀವು ಮಲೇಷ್ಯಾ ಟ್ರಿಪ್ ಮುಗಿಸ್ಕೊಳ್ಬಹುದು. ನೋಡಿ ಇದು ಎಷ್ಟು ಕ್ಯೂಟಾಗಿದೆ, ನಂಗೆ ಸಖತ್ ಇಷ್ಟ ಆಯಿತು. ಈ ಥರ ಫಿಶ್ಗಳನ್ನ ಅಂದರೆ ನೋಡಿದ್ರೆ ತುಂಬ ಕಾಮ್ ಆಗುತ್ತೆ ಮೈಂಡು ಅಂತ ಹೇಳ್ತಾರೆ. ಸೊ ಆದಷ್ಟು ನಿಮ್ಮ ಮನೆಗಳನ್ನು ಈ ಥರ ಫಿಶ್ ಟ್ಯಾಂಕ್ಗಳನ್ನ ಇಟ್ಟಿದ್ರೆ, ಇಲ್ಲ ಫಿಶ್ ಲವರ್ಸ್ ಇರ್ತಾರೆ ಗೊತ್ತಾ, ಫಿಶ್ ಸಾಕೋರೆ ತುಂಬ ಜನ ಇರ್ತಾರೆ. ಅವ್ರಿಗೆ ಈ ಥರ ಡಿಫ್ರೆಂಟ್ ಫಿಶ್ಗಳನ್ನೆಲ್ಲ ನೋಡೋದು ಮತ್ತು ಸಾಕೋದು ಅಂದರೆ ತುಂಬ ಇಷ್ಟ. ಸೊ ಅಲ್ಲಿ ನೋಡಿ ಇಷ್ಟು ದೊಡ್ಡ ಫಿಶ್ ಬರ್ತಾ ಇದೆ. ಸೊ ಸಖತ್ತಾಗಿತ್ತು. ಆ್ಯಂಡ್ ಇನ್ನೊಂದು ಅಂಡರ್ ವಾಟರ್ ಫಿಶ್ ಅಂತ ಒಂದು ಇದಿದೆ, ವೇ ಇದೆ, ಅಲ್ಲಿಗೆ ಹೋಗಿದ್ವಿ. ಅಲ್ಲೂ ಎಷ್ಟು ನಮ್ಮ ಮೇಲೆ ಎಷ್ಟು ಚೆನ್ನಾಗಿರೋ ಫಿಶಸ್ ಎಲ್ಲ ಸ್ವಿಮ್ ಮಾಡ್ತಾ ಹೋಗ್ತಾ ಇರುತ್ತಲ್ಲ, ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅದೆಲ್ಲ ನೋಡೋದಕ್ಕೆ. ಇದು ಬರೋದು ಅದೇ ಆಲ್ಮೋಸ್ಟ್ ನೀವು ಎಷ್ಟೊತ್ತು ಬೇಕಾದರೂ ಇಲ್ಲಿ ಟೈಮ್ ಸ್ಪೆಂಡ್ ಮಾಡಬಹುದು. ಯಾರೂ ಏನು ಆ ಥರ ಇದು ಮಾಡಲ್ಲ, ಅಂದರೆ ಆಚೆ ಬನ್ನಿ ಆ ಥರ ಎಲ್ಲ ಏನೂ ಮಾಡಲ್ಲ. ಸಖತ್ತಾಗಿರುತ್ತೆ ನೋಡೋಕ್ಕೆ. ಆ್ಯಂಡ್ ಅದನ್ನು ಫಿಶ್ದು ಏನು ಪ್ರೆಸೆಂಟೇಷನ್ ಮಾಡಿದ್ದಾರೆ ಅದು ತುಂಬ ಚೆನ್ನಾಗಿದೆ. ನೀರು ಗಲೀಜಾಗಿರೋದಾಗಲಿ, ಇಲ್ಲಾಂದರೆ ಒಳಗಡೆ ಎಲ್ಲ ಗಲೀಜಾಗಿರೋದು, ಪಾಚಿ ಆ ಥರ ಏನೂ ಇಲ್ಲ. ಎಷ್ಟು ನೀಟಾಗಿ ಕಾಣಿಸ್ತಿದೆ ಅಂದರೆ ನೀರು ಜೊತೆಗೆ ಆ ಕೆಳಗಡೆ ಇರೋ ಇದೂ ಅಷ್ಟೇ ಕ್ಲಿಯರಾಗಿ ಕಾಣಿಸ್ತಾ ಇದೆ. ಈವನ್ ಫಿಶ್ ಸಹ ಅಷ್ಟು ಕ್ಲಿಯರಾಗಿ ಕಾಣಿಸ್ತಾ ಇತ್ತು. ನಮಗೆ ಸಖತ್ ಇಷ್ಟ ಆಯಿತು. ಆ್ಯಂಡ್ ಅದ್ರ ಮೇಲೆಲ್ಲ ಬರ್ತಿದ್ರು, ನೀರೊಳಗೆ ಕೈ ಹಾಕ್ಬಾರ್ದು, ಮತ್ತು ಗೊತ್ತಲ್ಲ ಗ್ಲಾಸ್ ಮೇಲೆಲ್ಲ ಮಕ್ಕಳೆಲ್ಲ ಇಟ್ಕೊಳ್ತಾ ಇರ್ತಾರಲ್ಲ, ಸೊ ಆ ಥರ ಎಲ್ಲ ಮಾಡಬೇಡಿ ಅಂತ ಹೇಳಿ ಬರೆದಿದ್ರು. ಆ್ಯಂಡ್ ಅಲ್ಲಿಂದ ಅದೇ ನಾನು ಹೇಳಿದ್ನಲ್ಲ ಅಂಡರ್ ವಾಟರ್ ಫಿಶ್ ಅಕ್ವಾರಮ್ ಥರ ಇರುತ್ತೆ ಅಂತ, ಇಲ್ಲಿಗೆ ಬಂದ್ವಿ. ಸೊ ಬ್ಯಾಂಗ್ಳೂರಲ್ಲೂ ಈ ಥರ ಫಿಶ್ದು ಒಂದು ಶೋ ಓಪನ್ ಮಾಡಿದರು ಈಗ ರೀಸೆಂಟಾಗಿ. ನಮ್ಮ ಬ್ಯಾಂಗ್ಳೂರಲ್ಲೇ ಅಕ್ವಾರಮ್ ದೊಡ್ಡದು ಓಪನ್ ಮಾಡಿದರು. ಈವನ್ ಮೈಸೂರಲ್ಲೂ ಇದೆ ಇದೇ ಥರನೇ ಅಕ್ವಾರಮ್. ಬಟ್ ಯಾರ್ಯಾರು ಮೈಸೂರಲ್ಲಿ ನೋಡಿರಲ್ವೋ, ಇಫ್ ಯು ಆರ್ ವಿಸಿಟ್ ಮಲೇಷ್ಯಾ, ಮಲೇಷ್ಯಾದಲ್ಲಿ ಈ ಪ್ಲೇಸ್ನ ನೋಡೋದು ವರ್ತ್ ಅಂತ ಅನಿಸುತ್ತೆ. ಇಲ್ಲ ನಾವು ಇಲ್ಲಿ ಮಲೇಷ್ಯಾಗೆ ಏನಕ್ಕೆ ಬರಬೇಕು ಇದನ್ನು ನೋಡೋಕ್ಕೆ ಅಂದರೆ ನೀವು ಆರಾಮಾಗಿ ಮೈಸೂರಲ್ಲೂ ಸಹ ನೋಡ್ಬೋದು. ಬಟ್ ನಾನು ಮೈಸೂರಲ್ಲಿ ನೋಡದೇ ಇರೋ ಕಾರಣ ಇಲ್ಲಿ ನೋಡಿದಾಗ ನನಗೆ ಜಾಸ್ತಿ ಇಷ್ಟ ಆಯಿತು. ಸೊ ನಾನು ಆಗಲೇ ಹೇಳಿದ್ನಲ್ಲ, ಫಿಶ್ಶಿಗೆ ಫೀಡೆಲ್ಲ ಮಾಡ್ತಾರೆ ಮತ್ತು ಅದನ್ನೆಲ್ಲ ಆಟ ಆಡಿಸೋದಾಗಲಿ, ಇಲ್ಲಾಂದರೆ ಅದಕ್ಕೇನಾಗಿದೆ ಅಂತ ಚೆಕ್ ಮಾಡೋದಾಗಲಿ, ಪ್ರತಿಯೊಂದೂ ಈ ಥರ ಒಳಗಡೆ ಹೋಗ್ಬಿಟ್ಟು ಅವ್ರು ಚೆಕ್ ಮಾಡ್ತಾರೆ. ಅವ್ರು ಎಷ್ಟು ಚೆನ್ನಾಗಿ ಮಾಡ್ತಿದ್ರು ಗೊತ್ತಾ. ಆ ಫುಡ್ ಫೀಡ್ ಮಾಡೋದಾಗಲಿ ಪ್ರತಿಯೊಂದೂ ನಮಗೆ ಸಖತ್ ಇಷ್ಟ ಆಯಿತು. ಇದೊಂಥರ ಶೋ ಥರ, ಒಂದು 15 ಮಿನಿಟ್ಸ್ 30 ಮಿನಿಟ್ಸ್ ಶೋ ಥರ ಮಾಡ್ತಾರೆ. ಅಲ್ಲೆಲ್ಲನೂ ತೋರಿಸ್ತಾರೆ, ಫಿಶ್ಶಿಗೆ ಫೀಡ್ ಮಾಡೋದ್ರಿಂದ ಹಿಡಿದು ಪ್ರತಿಯೊಂದೂ ಅವ್ರು ಯಾವ ಥರ ಮಾಡ್ತಾರೆ, ಒಳಗಡೆ ಪ್ರಾಸೆಸ್ ಯಾವ ಥರ ಇರುತ್ತೆ ಅನ್ನೋದನ್ನು ತೋರಿಸ್ತಾರೆ. ಅವ್ರು ಆ ಫಿಶ್ಶಿಗೆ ಏನೋ ಫೀಡ್ ಮಾಡ್ತಾ ಇದೆ ಅಂದರೆ ಬಾಯಿಗೇನೆ ತಿನ್ನಿಸ್ತಾರೆ. ಸೊ ಅಷ್ಟು ಚೆನ್ನಾಗಿ ಮಾಡಿ ತೋರಿಸಿದ್ರು. ಆ್ಯಂಡ್ ಇಷ್ಟು ಕ್ಲಿಯರಾಗಿ ಕಾಣಿಸ್ತಿತ್ತು ಅದು, ಒಳಗಡೆ ನಡೀತಾ ಇರೋದು ಪ್ರತಿಯೊಂದೂ ತುಂಬ ಕ್ಲಿಯರಾಗಿ ಕಾಣಿಸ್ತಾ ಇತ್ತು. ಆ್ಯಂಡ್ ಇಂಥದನ್ನೆಲ್ಲ ಮಕ್ಕಳು ತುಂಬ ಇಷ್ಟಪಡ್ತಾರೆ. ಸೊ ಯಾರಾದರೂ ವಿಸಿಟ್ ಮಾಡಿದ್ರೆ ಒಂದ್ಸತಿ ಈ ಪ್ಲೇಸ್ನ ಹೋಗಿ ಒಂದ್ಸತಿ ಚೆಕ್ಔಟ್ ಮಾಡಿ. ಆ್ಯಂಡ್ ಅದರ ಒಳಗಡೆನೇ ಅಷ್ಟೇ, ಅದ್ರ ಒಳಗಡೆ ಅಂದರೆ ಅದೇ ಫಿಶ್ ಅಕ್ವಾರಮ್ ಒಳಗಡೆನೇ ಈ ಥರ ಏನೇನೋ ಡಿಫ್ರೆಂಟಾಗಿ ಮಾಡಿದರು. ಆ್ಯಂಡ್ ಒಂದಷ್ಟು ಅಕ್ವಾರಮ್ ರಿಲೇಟೆಡ್ ಗಿಫ್ಟ್ಗಳಾಗಿರ್ಬೋದು, ಮ್ಯಾಗ್ನೆಟ್ಸ್ ಆಗಿರ್ಬೋದು, ಕಪ್ಸು, ಟೀ ಶರ್ಟ್ಸು, ಕೀ ಚೈನು, ಬಂಚಸ್ ಏನೇನೋ ಮಾರ್ತಿದ್ರು. ಎಲ್ಲನೂ ತುಂಬ ಕಾಸ್ಟ್ಲಿ ಇತ್ತು. ಸೊ ನಾವು ಯಾವುದೂ ಬೈ ಮಾಡೋಕ್ಕೆ ಹೋಗಲಿಲ್ಲ. ಬಟ್ ಎಲ್ಲದನ್ನು ನೋಡಿದ್ವಿ, ಅಂದರೆ ಯಾವ್ಯಾವ ಥರ ಇದೆ ಪ್ರತಿಯೊಂದೂ ನೋಡಿದ್ವಿ. ಬಟ್ ಚೆನ್ನಾಗಿದೆ ಅಂತ ಅನ್ನಿಸ್ತು. ಸ್ವಲ್ಪ ಕಾಸ್ಟ್ ವೈಸು ಅದೇ ಅಫ್ಕೋರ್ಸ್ ಅಬ್ರಾಡ್ ಅಂದಮೇಲೆ ಎಲ್ಲ ಸ್ವಲ್ಪ ಕಾಸ್ಟ್ಲಿ ಇರತ್ತಲ್ಲ, ಸೊ ಎಲ್ಲ ಕಾಸ್ಟ್ ಇತ್ತು. ಬಟ್ ಎಲ್ಲ ರಿಲೇಟೆಡ್ ಅಕ್ವಾರಮ್ ರಿಲೇಟೆಡೇ ಇತ್ತು. ಫಿಶ್ ಬಂಚ್ ಆಗಿರ್ಬೋದು, ಯಾರಿಗಾರು ಗಿಫ್ಟ್ ಕೊಡೋಂಗಿದ್ರೆ ನಿಮಗೆ ಒಳ್ಳೆ ಆಪ್ಷನು, ಅಂದರೆ ಮಲೇಷ್ಯಾದಿಂದ ತೊಗೊಂಡೋಗಿ ಕೊಡೋಕ್ಕೆ ಒಳ್ಳೆ ಆಪ್ಷನು. ಮಕ್ಕಳಿಗೆಲ್ಲ ಚಿಕ್ಕ ಚಿಕ್ಕದು ಫಿಶ್ ಟಾಯ್ ಈ ಥರದ್ದೆಲ್ಲ ಚೆನ್ನಾಗಿತ್ತು. ಸೊ ನಮಗೂ ಇಷ್ಟ ಆಯಿತು, ಈ ಪ್ಲೇಸ್ ನಮಗೂ ಇಷ್ಟ ಆಯಿತು. ಆ್ಯಂಡ್ ಈವನ್ ಬ್ಯಾಗ್ ಏನಾದರೂ ಬೇಕು ಅಂದರೆ ನೀವು ಇಲ್ಲಿ ಬೈ ಮಾಡಬಹುದು. ಆ್ಯಂಡ್ ವರ್ತ್ ಅಂತ ಅನ್ನಿಸುತ್ತೆ. ಆ್ಯಂಡ್ ಹಿಂಗೆ ಆಚೆ ಬಿಡ್ತಾ ಇದೆ ಹೇಳ್ದಂಗೆ ತುಂಬ ಜಾಸ್ತಿ ಇದೆ. ಅದರೊಳಗಡೆನೇ ನಿಮಗೆ ಒಂದು ಮಾಲ್ ಥರ, ಆ ಮಾಲ್ ಒಳಗಡೆನೇ ಈ ಅಕ್ವಾರಮ್ದು ಏನಿದೆ ಆ ಪ್ಲೇಸ್ ಇರೋದು. ಸೊ ಇದು ಅಷ್ಟೇ, ಮಾಲಲ್ಲಿ ಎಷ್ಟೊತ್ತು ಬೇಕಾದರೂ ನೀವು ಸುತ್ತಾಡ್ಬೋದು. ಆ್ಯಂಡ್ ಎಷ್ಟೊಂದು ಜನಕ್ಕೆ ಇಂಡಿಯನ್ ಫುಡ್ ಸಿಗಲ್ಲ, ಸೊ ತಿನ್ನೋಕ್ಕೆ ಏನು ಸೆಟ್ ಆಗ್ತಿಲ್ಲ ಅಂದಾಗ ಅಲ್ಲೇ ನೀವು KFC, ಮೆಕ್ಡೊನಾಲ್ಡ್ಸ್ನೆಲ್ಲ ಟ್ರೈ ಮಾಡಬಹುದು. ಆ್ಯಂಡ್ ಇವಾಗ ನಾವು KL ಸೆಂಟ್ರಲ್ಗೆ ಬಂದ್ವಿ. ಈಗ ನಾವು KL ಸೆಂಟ್ರಲಿಂದ ವಾಪಸ್ ಮಲೇಷ್ಯಾ ಏರ್ಪೋರ್ಟಿಗೆ ಹೋಗಬೇಕು. ಸೊ ನೆಕ್ಸ್ಟ್ ನಾವು ಯಾವ ಕಂಟ್ರಿಗೆ ಹೋಗ್ತೀವಿ ಅನ್ನೋದು ಇವಾಗ ಗೊತ್ತಾಗತ್ತೆ. ಸೊ KL ಸೆಂಟ್ರಲಿಂದ ನಾನು
ಲಾಸ್ಟ್ ಟೈಮ್ ಹೇಳ್ದಂಗೆ ನಾವು ಕೆಳಗಡೆ ಹೋಗಿ ಬಸ್ ಬುಕ್ ಮಾಡಿಕೊಂಡು ಟೈಮ್ ಬೇರೆ ಇರಲಿಲ್ಲ. ಅದೇ ಟೈಮಲ್ಲಿ ಎಷ್ಟಾಗುತ್ತೋ ಅಷ್ಟು ಟೈಮ್ನ ಯುಟಿಲೈಸ್ ಮಾಡಿಕೊಂಡು ಬೇಗ ಹೋಗಿ ಏನೇನು ಬೇಕು ಅಂದರೆ ನಮಗೆ ನಾವು ಫುಡ್ ಅಂದರೆ ಬೆಳಿಗ್ಗೆಯಿಂದ ತಿಂಡಿ ತಿಂದಿರಲಿಲ್ಲ, ಊಟ ಮಾಡಿರಲಿಲ್ಲ. ಸೊ ಪ್ರತಿಯೊಂದೂ 7-Elevenಲ್ಲೆಲ್ಲ ಬೈ ಮಾಡಿ ಮೆಕ್ಡೊನಾಲ್ಡ್ಸಲ್ಲಿ ಒಂದು ಸ್ವಲ್ಪ ಐಟಮ್ ತೊಗೊಂಡು ಅಲ್ಲಿಂದ ಎತ್ಕೊಂಡು ಬಂದ್ವಿ. ಸೊ ಅಲ್ಲಿಂದ ಬಂದು ಅಂದರೆ ತೊಗೊಂಡು ಬಂದಾದಮೇಲೆ ನಾವು ಅಲ್ಲೇನೂ ತಿನ್ನೋಕ್ಕೆ ನಮಗೆ ಬಿಡೋದೇ ಇಲ್ಲ, ಬಿಕಾಸ್ ಬಸ್ಸಲ್ಲೆಲ್ಲ ನಾಟ್ ಅಲೌಡ್ ತಿನ್ನೋದೆಲ್ಲ. ಸೊ ಅಲ್ಲಿಂದ ಮಲೇಷ್ಯಾ ಏರ್ಪೋರ್ಟ್ ಫೈನಲಿ ರೀಚ್ ಆದ್ವಿ. ಫೈನಲಿ ರೀಚ್ ಆದಮೇಲೆ ಒಂದು ಸ್ವಲ್ಪ ರಿಲೀಫ್ ಅಂತ ಅನ್ನಿಸುತ್ತೆ, ಬಿಕಾಸ್ ಮತ್ತೆ ನಮಗೆ ನೆಕ್ಸ್ಟ್ ಫ್ಲೈಟ್ ಇರೋದ್ರಿಂದ ನಾವು ಬಂದು ಇಲ್ಲಿ ಟಯರ್ಡಾಗಿ ಸ್ವಲ್ಪ ರೆಸ್ಟ್ ಮಾಡಿದ್ವಿ. ಆ್ಯಂಡ್ ಇಲ್ಲಿ ಅಷ್ಟು ತುಂಬಾ ದೊಡ್ಡದು, ಕೂರಕ್ಕೂ ಜಾಗ ಇರಲಿಲ್ಲ ನಮ್ಗೆ, ಅಷ್ಟು ಜನ ಇದ್ದರು ಮಲೇಷ್ಯಾ ಏರ್ಪೋರ್ಟಲ್ಲಿ. ಸಮೋ ಟೈಮ್ ಆಗ್ತಾ ಜನ ಕಡಿಮೆ ಆದರು. ಸೊ ನೆಕ್ಸ್ಟು ಯಾವ ಕಂಟ್ರಿಗೆ ಹೋಗ್ತೀನಿ ಅನ್ನೋದು ನೆಕ್ಸ್ಟ್ ವ್ಲಾಗಲ್ಲಿ ಬರುತ್ತೆ. ಸೊ ಅಲ್ಲಿವರೆಗೂ ವೆಯ್ಟ್ ಮಾಡ್ತಾಯಿರಿ, ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ. ನಿಮ್ಗೆ ಯಾವುದೇ ಟ್ರಿಪ್ ರಿಲೇಟೆಡ್ ಏನಾದರೂ ಡೌಟ್ ಇದ್ದರೆ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಹಾಕಿ, ಪ್ರತಿಯೊಂದು ಕಮೆಂಟ್ಗೂ ನಾನು ರಿಪ್ಲೈ ಮಾಡ್ತೀನಿ. ಐ ಹೋಪ್ ನಿಮ್ಗೆ ಈ ಥರ ವೀಡಿಯೋಸು, ಇನ್ಫಾರ್ಮೇಟಿವ್ ವೀಡಿಯೋಸು ಇಷ್ಟ ಆಗುತ್ತೆ ಆ್ಯಂಡ್ ಈವನ್ ನಿಮಗೂ ಯೂಸ್ ಆಗುತ್ತೆ ಅಂದ್ಕೊಂಡಿದ್ದೀನಿ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಆ್ಯಂಡ್ ಬಾಯ್.